ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಜಯದ ಹಿನ್ನೆಲೆ ಕೇರಳದಲ್ಲಿ ಹಲವು ಗೊಂದಲಗಳ ಬಳಿಕ ಸಿಎಂ ಕಗ್ಗಂಟು ಕ್ಲಿಯರ್ ಆಗಿದೆ. ಕೇರಳ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಜಯ. ಇದರ ಹಿನ್ನೆಲೆ ಈಗ ಕೇರಳದಲ್ಲಿ ಹಲವು ಗೊಂದಲಗಳ ಬಳಿಕ ಸಿಎಂ ಕಗ್ಗಂಟು ಕ್ಲಿಯರ್ ಆಗಿದೆ. ಕೆಸಿ ವೇಣುಗೋಪಾಲ್ ಮತ್ತು ಸತೀಶನ್ ನಡುವೆ ನಡೆದಿದ್ದ ಸಿಎಂ ಫೈಟ್ ಕೊನೆಗೆ ಕೇರಳ ಸಿಎಂ ಸತೀಶನ್ ಆಯ್ಕೆ ಮಾಡಿರುವ ಹೈಕಮಾಂಡ್. ಕೇರಳ ಗೊಂದಲ ಕ್ಲಿಯರ್ ಆಗಿರೋದ್ರಿಂದ ರಾಜ್ಯದತ್ತ ಹೈ ಗಮನ. ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ತುಂಬಿದ ಹಿನ್ನೆಲೆ ಸಂಧಾನ ಸೂತ್ರ. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಬಣ ಬಡಿದಾಟ ನಿಲ್ಲುತ್ತಾ? ಇನ್ನಾದ್ರೂ ಸಿಎಂ ಡಿಸಿಎಂ ಪಟ್ಟದ ಫೈಟ್ಗೆ ಕ್ಲಾರಿಟಿ ಸಿಗುತ್ತಾ? ಸಿದ್ದು ಡಿಕೆಶಿ ನಡುವಿನ ಮುಸುಕಿನ ಗುದ್ದಾಟ ಶಮನ ಮಾಡುತ್ತಾ ಹಾಗಾದ್ರೆ ಹೈಕಮಾಂಡ್? ಸದ್ಯಕ್ಕೆ ಕೇರಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿಯಾಗಿ ಜಯವನ್ನ ಸಾಧಿಸಿತ್ತು. ಆದರೆ ಸ್ವಲ್ಪ ಕೆಲವೊಂದಿಷ್ಟು ಗೊಂದಲ ಕೂಡ ಇತ್ತು. ಯಾರಾಗ್ತಾರೆ ಸಿಎಂ ಅನ್ನೋದು ಕೂಡ ಬಹಳ ಕುತೂಹಲಕ್ಕೆ ಕಾರಣ ಆಗಿತ್ತು. ಸದ್ಯಕ್ಕೆ ಈ ಒಂದು ಕೇರಳ ಚುನಾವಣೆಗೆ ಸಂಬಂಧಪಟ್ಟಂತೆ ಅಲ್ಲಿಯ ಚಿತ್ರಣ ಈಗ ಕ್ಲಿಯರ್ ಆಗಿದೆ. ಸಿಎಂ ಯಾರಾಗ್ತಾರೆ ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಇನ್ನು ಕಾಂಗ್ರೆಸ್ ಸರ್ಕಾರ ಈಗ 3 ವರ್ಷ ತುಂಬಿದೆ. ಇದರ ಬೆನ್ನಲ್ಲೇ ಈಗ ರಾಜ್ಯದ ಕಡೆ ಗಮನವನ್ನ ಹರಿಸಲಿದ್ದಾರೆ. ಇಲ್ಲಿರುವಂತಹ ಕೆಲವೊಂದಿಷ್ಟು ಗೊಂದಲದ ವಾತಾವರಣವನ್ನ ಕ್ಲಿಯರ್ ಮಾಡ್ತಾರಾ? ಈ ಒಂದು ಪಟ್ಟದ ಫೈಟ್ ಕೂಡ ನಡೀತಾ ಇದೆ ಸಿಎಂ ಮತ್ತೆ ಡಿಸಿಎಂ ನಡುವೆ. ಅದಕ್ಕೊಂದು ಕ್ಲಾರಿಟಿಯನ್ನ ಕೊಡ್ತಾರಾ ಹೈಕಮಾಂಡ್? ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ದೆಹಲಿ ದಂಡಯಾತ್ರೆಯ ಪರ್ವ. ಮುಂದಿನ ವಾರವೇ ಸಿಎಂ ಡಿಸಿಎಂ ದೆಹಲಿ ಪ್ರವಾಸ ಸಾಧ್ಯತೆ. ಸಿದ್ದರಾಮಯ್ಯ ಡಿಕೆಶಿ ನಡುವೆ ಸಂಧಾನದ ಚರ್ಚೆ ನಡೆಯುತ್ತಾ? ದೆಹಲಿಗೆ ಬುಲಾವ್ ನೀಡಿ ಯಾರಿಗೆ ಗುಡ್ ನ್ಯೂಸ್ ಕೊಡ್ತಾರೆ ವರಿಷ್ಠರು? ಹಾಗಾದ್ರೆ ಸಚಿವ ಸಂಪುಟ ಪುನರಚನೆಗೆ ಸಿಎಂ ಸಿದ್ದರಾಮಯ್ಯ ಪಟ್ಟು. ಸಚಿವ ಸಂಪುಟ ಪುನರಚನೆ ಮೂಲಕ ಸೇಫ್ ಆಗಲು ಸಿಎಂ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಕ್ಯಾಬಿನೆಟ್ ರಿಶಫಲ್ಗೆ ಶಾಸಕರಿಂದಲೂ ಕೂಡ ಹೈಕಮಾಂಡ್ ಮೇಲೆ ಒತ್ತಡ ಇದೆ. ಇತ್ತ ಡಿಸಿಎಂ ಡಿಕೆಶಿ ಬಣದಿಂದ ಸಿಎಂ ಬದಲಾವಣೆಯ ಕೂಗು ಜೋರಾಗಿ ಕೇಳಿ ಬರ್ತದೆ. ಡಿಕೆಶಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಬೆಂಬಲಿಗರು ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿನ ಪಟ್ಟದ ಫೈಟ್ಗೆ ಅಂತ್ಯ ಹಾಡುತ್ತಾ ಹೈಕಮಾಂಡ್? ರಾಜ್ಯ ಕಾಂಗ್ರೆಸ್ ನಾಯಕರ ಚಿತ್ತ ಈಗ ದೆಹಲಿ ಹೈಕಮಾಂಡ್ ಅನ್ನತ್ತ ನೆಟ್ಟಿದೆ. ಕೇರಳ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಒಂದು ತಲೆಬಿಸಿ ಆಗಿತ್ತು ಕಾಂಗ್ರೆಸ್ ಸರ್ಕಾರಕ್ಕೆ. ಈಗ ಸದ್ಯಕ್ಕೆ ಆ ಒಂದು ತಲೆಬಿಸಿ ಈಗ ಹೈಕಮಾಂಡ್ಗೆ ನಿವಾರಣೆ ಆಗಿದೆ. ಯಾಕೆಂತಂದ್ರೆ ಸಿಎಂ ಯಾರು ಅಂತ ಈಗ ಆಯ್ಕೆ ಮಾಡಿದ್ದಾರೆ. ಕೆಸಿ ವೇಣುಗೋಪಾಲ್ ಮತ್ತೆ ಸತೀಶ್ ನಡುವೆ ಈ ಒಂದು ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿದ್ದಾಜಿದ್ದಿ ನಡೀತಾ ಇತ್ತು, ಫೈಟ್ ನಡೀತಾ ಇತ್ತು. ಕೊನೆಗೂ ಕೂಡ ಕೇರಳ ಸಿಎಂ ಸತೀಶನ್ ಅವರನ್ನ ಹೈಕಮಾಂಡ್ ಆಯ್ಕೆ ಮಾಡಿದೆ. ಈಗ ಕೇರಳ ಗೊಂದಲ ಕ್ಲಿಯರ್ ಆಗಿರೋದ್ರಿಂದ ಹೈಕಮಾಂಡ್ ಚಿತ್ತ ರಾಜ್ಯದತ್ತ ನೆಟ್ಟಿದೆ. ರಾಜ್ಯದಲ್ಲಿ ಕೆಲವೊಂದಿಷ್ಟು ಗೊಂದಲದ ಗೂಡಾಗ್ಬಿಟ್ಟಿದೆ. ಕಾಂಗ್ರೆಸ್ ಪಾಳಿಯ ಮುಂಬರುವಂತಹ ಎಲೆಕ್ಷನ್ ಫೇಸ್ ಮಾಡಬೇಕು ಅಂತಂದ್ರೆ ಮೊದಲು ಈ ಒಂದು ಗೊಂದಲಗಳನ್ನ ಸರಿಪಡಿಸಬೇಕಾಗುತ್ತೆ. ಸಚಿವ ಸಂಪುಟ ಪುನರಚನೆ, ನಾಯಕತ್ವ ಬದಲಾವಣೆ ವಿಚಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಈಗ 3 ವರ್ಷ ತುಂಬಿದೆ. ಇದರ ಬೆನ್ನಲ್ಲೇ ಈಗಲಾದ್ರೂ ಈ ಒಂದು ಸಂಧಾನ ಸೂತ್ರವನ್ನ ಅನುಸರಿಸ್ತಾರಾ? ಈ ಒಂದು ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ.